ಇದ್ಯೋನತೆ ಇದು ವ್ಯಾಪಾರ ನೋಡಿ ದಿನಕ್ಕೆ ಕಮ್ಮಿ ಆಗ್ತೈತ್ ಬಿಟ್ರೆ ವ್ಯಾಪಾರ ಜೋರಾಗಂಗೆ ಕಾಣಕ್ಕಿಲ್ಲಮ್ಮ. ಅಲ್ಲ ಯಾಕೆ ಹಿಂಗೆ ವ್ಯಾಪಾರ ಆಗ್ತೈತು? ಮೊದ್ಲು ಎಂತ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಈ ನಡುವೆ ಯಾಕ ವ್ಯಾಪಾರನೇ ಆಗ್ತಿಲ್ ಕಣತೆ. ಹೋಗತ್ತೆಗೆ ನಂಗಂತೂ ಬೇಜಾರಂದ್ರೆ ಬೇಜಾರಾಗ್ತೈತಿ ಈ ಅಂಗಡಿ ಓಪನ್ ಮಾಡಿ. ಅಯ್ಯೋ ಸುಮ್ಮನಿರತ್ತ, ನೀನೇನು ಆಪಾಟಿ ಟೆನ್ಷನ್ ತಕೊಂತೀಯಮ್ಮ. ಇವಾಗ ಮಳೆ ಬೆಳೆ ಇಲ್ವಲ್ಲ, ಅದಕ್ಕೆ ಜನನ್ನು ಅಯ್ಯೋ ಈಗಲೇ ದುಡ್ಡು ಇಲ್ವಲ್ಲ ಇನ್ನೇನು ವ್ಯಾಪಾರ ಮಾಡೋಣ ಅಂತ ಸುಮ್ಮನಾಗ್ತಾರೆ. ಆದ್ರೂ ಇನ್ನೇನು ಮಾಡ್ಕೊಂಡು ತಿನ್ಲೇಬೇಕು ತಾನೆ. ಬೋತ್ತಾರ ಸುಮ್ಕೆ ನೀನ್ ಯಾಕೆ ಆಪಾಟಿ ಟೆನ್ಷನ್ ತಕೊಂತೀಯ? ತಿಮ್ದಂಗ್ ಉಮ್ದಂಗ್ ಇರಕ್ ಆಗ್ತೈತೆ ಜನ ಜಾತ್ರೆನ? ಅಯ್ಯೋ ಭಗವಂತ. ಫ್ರೆಂಡ್ಸ್, ನಾನು ಆಗ್ಲಿಂದ ಯಾರನ್ನು ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂತಿದ್ದೆ. ನೋಡ್ರಿ ಈಗ ಈ ಅತ್ತೆ ಸೊಸೆನ ಹೆಂಗ್ ಪ್ರ್ಯಾಂಕ್ ಮಾಡ್ತೀನಿ ಅಂತ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಯಾಕ ನಿಮ್ದೆ ಅಂಗಡಿಗೆ ಧನಿಯಾ ಸಿಗ್ತಾವ? ಧನಿಯಾ, ಮೆಣಸಿಕಾಯಿ, ಇದಂತದ್ ಬಟಾಣಿ ಪಟಾಣಿ ಎಲ್ಲ ಸಿಗ್ತವೆ. ಯಾಕ ನಮ್ದು ಅಂಗಡಿ ಬಾಬಾ. ಧನಿಯಾ, ಬಟಾಣಿ, ಮೆಣಸಿಕಾಯಿ ಎಲ್ಲ ಸಿಗ್ತವೆ. ಅದ್ರ ಜೊತೆಗೆ ತರಕಾರಿನೂ ಸಿಗ್ತವೆ. ನಿನ್ಗೆ ಏನೇನ್ ಬೇಕು ಎಲ್ಲ ಸಿಗ್ತಾವ ಬಾ. ಸಿಗ್ದಿಲ್ದವ ಹಂಗುನು ನನ್ನ ಗಂಡ ಹಂಗುನು ಸಿರಾಕ್ ಹೋಗ್ಯವನಿ. ಅವ್ನಿಗೆ ಹೇಳಿದ್ರೆ ಆಗ ಯಾಕನ್ಮಗ್ ತಗೊಂಬರ್ತಾನೆ ಬಾ. ಸರಿ ಅಕ್ಕ, ಮತ್ತೀಗ 1 kg ಬಟಾಣಿ ಕೊಡು, ಒಂದ 3 kg ಬ್ಯಾಡಿಗೆ ಮೆಣಸಿಕಾಯಿ ಕೊಡು. ಹೆಂಗೆ ಬ್ಯಾಡಿಗೆ ಮೆಣಸಿಕಾಯಿ? ಬ್ಯಾಡಿಗೆ ಮೆಣಸಿಕಾಯಿ 400 ರೂಪಾಯಿ, 455. ಒಂದು ಈಟ್ ಕರ್ಗದಂಗಿರವು 400 ರೂಪಾಯಿ. ಚೆನ್ನಾಗಿ ಕೆಂಪಕ್ಕೆ ನಿನ್ನಂಗಿರವು 450 ರೂಪಾಯಿ. ಯಾವ ಕೊಡ ನೀ ಹೇಳು? ನನ್ನಂಗೆ ಕೆಂಪು ಇರವ ಕೊಡು, ಚೆನ್ನಾಗಿರವ. 3 kg ಕೊಡು, 450 ರೂಪಾಯಿ ಅಂದಲ್ಲ, ಅವನ್ನೇ ಕೊಡು. ಸರಿ ಅಕ್ಕ, ಹಾಕಿದ್ದೀನಿ. ಇನ್ನೇನು ಕೊಡ್ಬೇಕು ಹೇಳು? ಇನ್ನ ಏನೇನಂತ ಲೀಸ್ಟ್ ಹೇಳು, ಎಲ್ಲ ತಟಪಟ ಅಂತ ನಾ ಕೊಡ್ತೀನಿ. ಒಂದು ಎಣ್ಣೆ ಟಿನ್ ಕೊಡು. ಆಮೇಲೆ ಒಂದು ಸೋನ ಮಸೂರಿ ಅಕ್ಕಿ ಪ್ಯಾಕೆಟ್ ಕೊಡು 25 kg. ಆಮೇಲೆ ಇದೆಂತದು ಇದು ಬತ್ತೈತಲ್ಲ 100 ರೂಪಾಯಿ ಊದ್ಗಡ್ಡಿ ಪಟ್ನ, ಅದನ್ನ ಕೊಡು. ದನಿಕೆಲ್ಲ ಉರ್ಗಳು ಹಾಕ್ತಾ ಹೆಂಗ? ಯಾಕ ಹಾಕಿದ್ದೀನಿ ಹೇಳು, ಇನ್ನೇನೇನು ಹೇಳು. ನೋಡಿ ಇವಾಗ ಹೇಳ್ತೀನಿ ಏನೇನು ಅಂತ. 3 kg ಮೆಣಸಿಕಾಯಿ, 10 kg ಧನಿಯಾ, ಅದಕ್ಕೆ ಉರ್ಗಾಳು, ಎಣ್ಣೆ ಟಿನ್ನು, ಆಮೇಲೆ ಸೋನಾ ಮಸೂರಿ ಅಕ್ಕಿ, ಬುಲೆಟ್ ಹಾಕಿದ್ದೀನಿ. ಅನ್ನ ಉದುದ್ರಾಗೆ ಚೆನ್ನಾಗಾಗ್ತೈತಿ. ಹಿಂಗ್ ಶೆಲ್ಲಡಿರ್ ಮನೆಯೆಲ್ಲ ಆಗ್ಬೇಕು ಹಂಗಾಗ್ತೈತಿ ಅನ್ನ. ಅದಕ್ಕೆ ಚೆನ್ನಾಗಿರವೆ ಹಾಕಿದ್ದೀನಿ ಬುಲೆಟ್ ರೈಸ. ಆಮೇಲೆ ಉರ್ಗಾಳು, 1 kg ಬಟಾಣಿ. ಇನ್ನೇನೇನು ಹೇಳು? ಅದೇ ಒಂದು 4-5 ಸರ ಶಾಂಪು. ಅದೇ ಇವು ಕರೆವು ಬಿಳೆವಾಕ್ಬೇಡ, ಚೆನ್ನಾಗಿರಲ್ಲ, ಕರೆವಾಕು. ಆಮೇಲೆ ಪೇಸ್ಟು, ಸೋಪು, ಲೈಬಾಯ್ ಬೇರೆ ಯಾವ ಹಾಕ್ಬೇಡ. ನಾವು ಸಣ್ಣ ಹುಡುಗರಿಂದ ಲೈಬಾಯ್ ಹಾಕೊಂಡಿರೋದು. ಲೈಬಾಯ್ ಸೋಪು, ಕರೆವ್ ಶಾಂಪು. ಆಮೇಲೆ ಇನ್ನೇನು ಹೇಳ್ದೇಳು? ಪೇಸ್ಟ್ ಹಾಕು. ಯಾಕ ಎಲ್ಲ ನೀನು ಹೇಳಿದೆಲ್ಲ ತಟಪಟ ಹಾಕಿ ಇಕ್ಕಿದ್ದೀನಿ. ಇನ್ನ ಏನೇನು ಕೊಡ್ಬೇಕು ಹೇಳು? ಒಂದು 10 kg ಬೆಲ್ಲ, ಒಂದು 10 kg ಸಕ್ಕರೆ, 1 kg ಟೀ ಪುಡಿ, 1/4 kg ಕಾಫಿ ಪುಡಿ, 1 kg ಕಡಲೆ ಹಿಟ್ಟು, 1 kg ಮೈದಾ ಹಿಟ್ಟು ಕೊಡು. ಈಗ ಗ್ಯಾಪ್ನಿಸ್ಕೊಂತೀನಿ ನಂಗೆ. ಯಾಕ ಜೀರಿಗೆ, ಮೆಣಸು, ಸಾಸಿವೆ ಇಂಥವೇನು ಬೇಡವೆ? ಮಸಾಲೆ ಐಟಮು ಚಕ್ಕೆ, ಲವಂಗ, ಯಾಲಕ್ಕಿ, ಗಸಗಸೆ ಇಂಥವೇನು ಬೇಡವೆ? ಅಯ್ಯೋ ಹಾಳಾದಳು ನೋಡಿ, ಯಾಕ ನಾನು ಮಾರ್ತೇ ಬಿಟ್ಟಿದ್ದೀನಿ. ಅವು ಎಲ್ಲ ಒಂದು 200 ರೂಪಾಯಿದವ ಹಾಕು. ಚಕ್ಕೆ, ಲವಂಗ, ಗಸಗಸೆ, ಮೆಣಸು, ಸಾಸಿವೆ ಎಲ್ಲ, ಜೀರಿಗೆ ಎಲ್ಲನೂ ಒಂದು 200 ರೂಪಾಯಿನವ ಹಾಕು. ಯಾಲಕ್ಕಿನೂ ಹಾಕು. ಗಸಗಸೆ ಒಂದು ಇಟ್ಟು ಸ್ಯಾನೆ ಹಾಕು. ಸ್ಯಾನೆ ರೇಟ್ ಅಂತ ಈ ಸೇಸ್ ಹಾಕ್ಬೇಡ. ಯಾಕ ನೀನು ಹೇಳಿದ ಐಟಮ್ ಎಲ್ಲ ರೆಡಿ ಆಗೈತೆ. ಪಟ್ಟಿ ಮಾಡಿ ಹೇಳ್ತೀನಿ. ಇನ್ನ ಏನಾನ ಮಾಡ್ತಿದ್ದೋ ಏನಾನ ಇದ್ರೆ ಗ್ಯಾಪ್ನಿಸ್ಕೊಂಡು ಹೇಳಿ. ಏನಾನ ಮಾಡ್ತಿರೋದು ಇದ್ರೆ ಹಂಗೆಲ್ಲ ದುಡ್ಡು ಲೆಕ್ಕ ಹಾಕ್ತೀನಿ. ಇನ್ನೇನು ಮಾಡ್ತಿಲ್ಲ ಅಂತ ಕಾಣ್ತೈತೆ. ಸರಿ ಅದಕ್ಕೆ ಹಾಕು ಬಿಲ್ ನೋಡೋಣ ಓಟ್ ಆಗ್ತೈತೆ ದುಡ್ಡು ಅಂತಾನೆ. ಅನ್ನಂಗೆ ಅಮ್ಮನಿ ಯಾವೂರಮ್ಮ ನಿಂದು? ನಮ್ಮೂರಾಗೆ ಎಂದು ನೀನು ನೋಡೇ ಇಲ್ಲಮ್ಮ. ಏನು ಯಾರ್ದನ ಮನೆಗೆ ಬಂದ್ಗಿಂದಿದೆಯೇ? ಬೇರೆ ಊರೇ ನಿಂದು? ಅಜ್ಜಿ ಇಲ್ಲ, ನಂದು ಮೊಗ್ಲಾಗ ಹೊಸಳ್ಳಿ. ನಮ್ದು ಈ ಉಬ್ಬುಕಪಟ್ಟಲ್ಲ, ಹೊಸಳ್ಳಿ. ವಾ ಹಂಗೆ? ಸರಿ ಕಣವ, ನಾನೆಲ್ಲ ಇದೇ ಊರೇನ ಬುಕ್ಕಪಟ್ಟನೇನೋ ಅನ್ಕೊಂಡೆ. ಸರಿ. ಏನು ಯಾವ್ದನ ನಿಮ್ಮ ಮನೆಗೆ ಪೊಂಗ್ಸ್ ಐತೆ? ಈ ಪಾಟಿ ಎಲ್ಲನ ದಿನಸಿ ಕಟ್ಟಿಸ್ತಾ ಇದೆಯಲ್ಲ? ಏನನ ಮದುವೆ ಮುಂಜಿ ಏನನ ಐತೆ? ಯೋನ್ ಕತೆ?
ಅಲ್ಲ 10,000 ಅಂತೀನಿ 10,800 ರೂಪಾಯಿ ಆಗೈತಿ. ಏನೋ ಈ ಪಾಟಿ ಎಲ್ಲ ಐಟಮ್ ಕೆಟ್ಟಿಸ್ಕೊಂಡಿದಿ ಅಂತ ಒಂದೇ 300 ರೂಪಾಯಿ ಬಿಡ್ಬೋದು. ಇನ್ನು 10,000 ಕೊಟ್ಟು ಇದೆಲ್ಲ ತಕೊಂಡು ಹೋಗು. ಅಯ್ಯಪ್ಪನಿ ಈ ಸಾಮಾನಿಗೆ 10,000. ಅಯ್ಯೋ ಭಗವಂತ. ಈಗೆಲ್ಲ ರೇಟು ಸೇಮೆ ಆಗೈತಿ. ಈ ರೇಟ್ ಯಾವ್ದು ಕಮ್ಮಿ ಐತಿ ಹೇಳು? ಎಲ್ಲ ಆಕಾಶಕ್ಕೆ ಹೋಗೈತಿ, ಗಗನಕ್ಕೆ ಮುಟ್ಟೈತಿ ರೇಟ್. ಯಾವ ತಾನೇ ಕಮ್ಮಿ ಸಿಗ್ತೈತಿ? ಸರಿ ದುಡ್ಡು ಕೊಟ್ಟು ಇದನ್ನೆಲ್ಲ ತಕೊಂಡು ಹೋಗು. ನೋಡತಿ ಅಲ್ಲ ನೋಡು ಮಾವ್ ನಿಂತ್ಕ ಅಲ್ಲ ದುಡ್ಡು ಕೊಡ್ದಂಗೆ ಎಲ್ಲ ಐಟಮ್ ಎಲ್ಲ ತಕೊಂಡು ಹೋದ್ರೆ ನಾವ್ ಏನೋ ಅನ್ಕೋಬೇಕು. ಅಲ್ಲ ಈಟೊಂದು ದುಡ್ಡ ಯಾರು ಕೊಡ್ತೀರೋ ನಮಗೆ? ಮೊದ್ಲು ಆ ಚೀಲ ಎಲ್ಲ ಇಡ್ಸು, ಆ ಎಣ್ಣೆ ಟಿನ್ ಇಕ್ಕು, ದುಡ್ಡು ಕೊಟ್ಟು ಎಲ್ಲ ತಕೊಂಡು ಹೋಗು. ದುಡ್ಡು ಕೊಡ್ದಲ್ಲ ಕೊಡಕ್ಕೆ ನೀನೇನ್ ನಮ್ಮ ಮಾವನ ಮಗಳೇ? ನನ್ ಗಂಡ ಬಂದು ದುಡ್ಡು ಕೊಡ್ತಾನೆ. ನಾನು ಇವಾಗ ಇವನ್ನೆಲ್ಲ ತಕೊಂಡು ಹೋಗ್ತೀನಿ. ಅವ ಇಂಕುಟೆ ಇವನ್ನೆಲ್ಲ ತಗೊಂಡ್ ಹೋಗಕ್ ಆಗಕ್ಕಿಲ್ಲ. ಅದಕ್ಕೆ ಅವ ಇಂಕುಟೆ ದುಡ್ಡು ಕೊಟ್ಟು ಕಳಿಸ್ತೀನಿ. ಇವನ್ ಐಟಮ್ ನಾನು ತಕೊಂಡು ಹೋಗ್ತೀನಿ. ಸುಮ್ಕಿರಿ, ನಾನೇನು ಎಲ್ಗೂ ಆಗಲ್ಲ. ನೀವಿರ್ಬೇಡ, ನೀವು ಏನೋ ಮಾಡ್ತೀನಿ ನಮ್ಮಂಗೆ ಗೌರಿಷ್ಕೆ ಅಂತೀರ ಹಂಗೆ. ಅಮ್ಮನಿ ನಿನ್ಗೇನ್ ಸಲ್ಲಾಟ ಆಗ್ತೈತೆ? ನಿನ್ ಗಂಡ ಯಾರು ಅಂತ ನಮ್ಗೇನ್ ಕನ್ಸ್ಬಿದೈತೆ? ಅಲ್ಲ 10,000 ರೂಪಾಯಿ ಮಾಲ ನಿನ್ ಕೈ ಕೊಟ್ಟು ಕಳ್ಸಿ ನಾವೇನ್ ಸುಮ್ನಿರಕ್ ಆಗ್ತೈತಿ? ಅದು ಒಂದು ಬಂದ್ ನಿನ್ ಗಂಡ ದುಡ್ಡು ಕೊಡ್ತಾನ ಕೊಡೋದೇ ಇಲ್ವ? ಅದು ಅಲ್ದೇನೆ ನಿನ್ ಗಂಡ ಯಾವನ ಎಂತ ಮುಷ್ಣೆನೋ ಎಂತ ಸಿಗ್ತಾನ ಎಂತ ಮಾಡ್ತಾನ ನಾವೇನ್ ನೋಡಿದೀವಿ? ಸುಮ್ನ ಇಲ್ಲಿ ಸಾಮಾನು ಬಡದ್ ಹೋಗು. ನಾವೇ ವ್ಯಾಪಾರ ಇಲ್ಲ ಅಂತ ಗೋಳಾಡ್ತಿದ್ರೆ ಬಂದು ಇರ ಬರೋ ಐಟಮ್ ಎಲ್ಲ ಕೊಟ್ಟಿಸ್ಕೊಂಡು ಈಗ ನೋಡಿ ದುಡ್ಡು ಕೊಡ್ದಂಗೆ ಎಲ್ಲ ಓದ್ಕೊಂಡು ಹೋಗ್ತಿದ್ಯಾ? ನೀನ್ ಯಾಸಿ ಮೇನ್ಸಮ್ಮ ಸುಮ್ನ ಅಲ್ಬಡಿ. ಸರಿಯಾದ ಅಮ್ಮಣ್ಣಿ ನೀನು. ಅಜ್ಜಿ, ನಾನೇ ನನ್ನ ಗಂಡಗೆ ಹೇಳ್ಕೊಳಿಸ್ತೀನಿ, ಇಂಥ ಜಾಗದಾಗೆ ಇಂಥ ಅಂಗಡಿ ಇಂಥ ಅಜ್ಜಿನ ಅಕ್ಕ ಇದರ ಹೋಗಿ ಕೊಟ್ಟಪ್ಪ ಅಂತ. ನನ್ನ ಗಂಡೆ ನಂಗೆ ಮೋಸ ಮಾಡಕ್ಕಿಲ್ಲ. ನಾವೇನು ಮೋಸಗಾರಲ್ಲ, ಸುಮ್ಕಿರ್ ತಂದು ಕೊಡ್ತೀವಿ. ನೀನ್ ಯಾಕೆ ಆಪಾಟಿ ಸಿಟ್ಕೆ ಅಂತೀಯ? ನಾನೇನು ಮೋಸ ಮಾಡಲ್ಲ ಅಂತ ಹೇಳಿದ್ರು ನಿನಗೆ ನನ್ನ ಮೇಲೆ ನಂಬಿಕೆ ಗೊತ್ತಿಲ್ವೇನ ಅಜ್ಜಿ ನಿನಗೆ? ಅಮ್ಮನಿ ನೀನ್ ಯಾವಾಗ್ಲೂ ಬಂದು ಇಲ್ಲೇ ದಿನ್ಸಿ ಅದು ಕೊಟ್ಟಿಸ್ಕೊಂಡು ಹೋಗಿದ್ದಿದ್ರೆ ಗೊತ್ತಾಗೋದು. ನೋಡಿರ್ತಿದ್ವಿ ಮಾಡಿರ್ತಿದ್ವಿ. ನೀನ್ ಎಂದೂ ಬಂದಿಲ್ಲ. ಯಾವ ಊರ ಯಾಕೆ ಅವ್ರ ನೋಡಿರೆ ಹೊಸಳ್ಳಿ ಅಂತ ಹೇಳ್ತೀಯ. ನೀನ್ ಹೊಸಳ್ಳಿನ ಇಲ್ಲ ಮಾದೇನಹಳ್ಳಿನ ಇನ್ನ ಚಾನ್ಕಲ್ಲ. ಯಾವ ಊರು ಅಂತ ಯಾರಿಗೆ ಗೊತ್ತೈತಿ ಹೇಳು? ನನಗ ಅವೆಲ್ಲ ಗೊತ್ತಿಲ್ಲ. ದುಡ್ಡು ಮಡಗಿ ಆ ಸಾಮಾನು ಎತ್ಕೊಂಡು ಹೋಗು. ಇಲ್ಲಾಂದ್ರೆ ಹುಡುಗಿ ಆ ಸಾಮಾನೆಲ್ಲ ಒಳಕ್ಕಿಕ್ ಹೋಗಿ ಒಂದ್ಸಣ ಬದುಕು ಒದ್ವನಾದ್ರಾಗ್ಲಿ. ಆಮೇಲೆ 10,000 ರೂಪಾಯಿ ಮಾಲ್ ಕಳ್ಕೊಂಡು ಇವಳು ನುಡಿಕೊಂಡು ಊರು ಅಲಿಯಕ್ಕಾಗ್ತೈತೆ. ತಕೊಂಡೋಗ ಅವನ್ನೆಲ್ಲ ಒಳಕ್ಕಿಕ್ ಹೋಗು. ಏನೋ ದುಡ್ಡು ಕೊಡ ಮೊಮ್ಮಗಳಂಗೆ ಇರೋ ಐಟಮ್ ಎಲ್ಲ ಅದನ್ ಕೊಟ್ಟು ಇದನ್ ಕೊಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಕೆಂಪು ನನ್ನಂಗಿರ್ಬೇಕು ಅಂತೇಳಿ ಇರೋ ಐಟಮ್ ಎಲ್ಲ ಕೊಟ್ಸಿಳು. ಈಗ ನೋಡಿದ್ರೆ ಕೈಯಾಗ ತುಡುಗಾಡ್ಸಿಲ್ಲ. ಆದ್ರೂ ನಾವು ತರ ಆಡ್ತಾಳೆ. ಅಬ್ಬಬ್ಬಬ್ಬಬ್ಬ, ಹೆಣ್ಣು ಅಂದ್ರೆ ಹೆಣ್ಣು, ಸೀಮೆಗಿಲ್ಲದ ಹೆಣ್ಣು ಕಣೆ ನೀನು. ಅದೇಯ್ಯ ದುಡ್ಡಿತ್ತೆ ತಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಮುಚ್ಕೊಂಡು ಹೋಗ್ಬೇಕು. ಸುಮ್ನೆ ನಾನು ಅಂಬದ್ಕೊಂಡು ಒದ್ವೇನ ಮಾಡ್ಕೊಂಡು ಈಗ ನೋಡು ಆಗ್ಲಿಂದ ನೀನು ಹೇಳಿರೋ ಐಟಮ್ ಎಲ್ಲ ಕೊಟ್ಟಿಕ್ಕಿದೀನಿ. ಈಗ ಬೇಡ ಅಂದ್ರೆ ಅವನ್ನೆಲ್ಲ ತಕೊಂಡೋಗಿ ಅವು ಎಲ್ಲೆಲ್ಲಿದ್ವು ಅಲ್ಲಿಗೆ ಸೂರಿಬೇಕು. ಎಲ್ಲ ಶಾಂಪು ಸೋಪು ಎಲ್ಲ ನೇತಾಕ್ಬೇಕು. ನೀನು ಬರಕಣಕ ನೀನು ಬೋಲು ತಾರ ತಿಗಡಿ ಬರಬಂಗ ನಿಂದು. ಅಲ್ಲ ತಾಮಂಗಿದ್ರೆ ಅಚ್ಚುಕಟ್ಟಾಗಿ ತಗೋಬೇಕು, ಇಲ್ಲಾಂದ್ರೆ ಮುಚ್ಕೊಂಡು ಹೋಗ್ಬೇಕು. ಸುಮ್ನೆ ಯಾಕೆಲ್ಲ ಐಟಮ್ ಕಟ್ಟಿಸ್ತೇ ನೀನು ದುಡ್ಡಿಲ್ದಾಳು? ಏನ್ ಬಾಯಿಗೆ ಬಂದಾಗ ಮಾತಾಡ್ತೀರ? ನಮ್ ತಗೇನ್ ದುಡ್ಡಿಲ್ಲ ಅಂತ ಅನಿಕೆ ಬಿಡ್ರಿ. ನಾವು ಏನಿಲ್ಲ ಮಸ್ತಾಗೈತೆ ನಮ್ದು ಜಮೀನು. ನಾವು ಜಮೀನ್ದಾರು ವಂಶದಾರು. ಏನ್ ಈ ಪುಡಿ 10,000ಕ್ಕೆ ನಾನ್ ನಿಮ್ ಕೈಲೆಲ್ಲ ಈ ಪಾಟಿ ಮಾತು ಕೇಳ್ಬೇಕಾಗಿತ್ತೆ. ನಾವೇನು ಮೋಸ ಮಾಡಕ್ಕಿಲ್ಲ. ನನ್ ಗಂಡ ಕೈಲೇ ಕೊಟ್ಟು ಕಳಿಸ್ತೀನಿ, ಸುಮ್ಕಿರು. ನನ್ನ ಹೆಸರು ಬರ್ದಿಕ್ಕ ಇಂಥ ಊರು ಇಂಥ ಹೆಸರು ಅಡ್ರೆಸ್ ಅಂತಾನ. ಹಂಗು ನಾನು ಏನಾನ ನನ್ನ ಗಂಡನ ಕುಟ್ಟೆ ದುಡ್ಡು ಕೊಟ್ಟು ಕಳಿಸ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿವಿಂತಿ. ನಾನೇನು ಮೋಸ ಮಾಡಕ್ಕಿಲ್ಲ ಅಂತ ಹೇಳಿರುನು ಯೋನ್ ತಲೆ ತಿಂದು ಮಿದ್ಲಿ ಕೈ ಹಾಕ್ತಿರಮ್ಮ ಅತ್ತೆ ಸೊಸೆ ಇಬ್ರುವೆ. ಅಮ್ಮಣ್ಣಿ ಹೋಗ್ರೆ ಬಿಟ್ಟ ಅಂದ್ರೆ ಒಂದೇ ಏಟಿಗೆ ಹೊಯ್ಕಾಗ್ಬಿಡ್ಬೇಕು. ಅತ್ತೆ ಸೊಸೆ ತಲೆ ತಿಂತೀರಂತೆ. ಅಲ್ಲ ನಾವೇ ವ್ಯಾಪಾರ ಇಲ್ಲ ಅಂತ ಚಿಂತೆ ಮಾಡ್ತಿದ್ವಿ. ಬಂದಳು ನೀನು, ನಾವು ಕರ್ದಾರಲ್ಲ ಮಾಡ್ದಾರಲ್ಲ ಬಂದು ಬಟಾಣಿ ಕೊಟ್ಟು ಧೋನಿಯಾ ಕೊಟ್ಟು ಧೋನಿ ಕುರ್ಗಳು ಕೊಟ್ಟು ಅದನ್ ಕೊಟ್ಟು ಇದನ್ ಕೊಟ್ಟು ಬದನೆಕಾಯಿ ಕೊಟ್ಟು ಬೊಂಬ್ ಕೊಟ್ಟು ಅಂತ ಹೇಳ್ಬಿಟ್ಟು ತಲೆ ತಿಂದು ಕೊಟ್ಟಿಸ್ಕೊಂಡು ಈಗ ದುಡ್ಡಿಲ್ಲ ನನ್ಗೆ ಅಂಟು ತಂದು ಕೊಡ್ತಾನೆ ಅಂದ್ರೆ ನೀನ್ ಹಂಗೆಯ? ಇವಾಗ ನೀನ್ ಕೊಳ್ಳಾಗಿರೋದ ಸರ ಕೊಡು. ನಿನ್ ಗಂಡ ಬಂದು ದುಡ್ಡು ಕೊಟ್ಟು ಹೋಗ್ತಾನಲ್ಲ ಅವಾಗ ನೀನ್ ಸರನ ನಿನ್ ಗಂಡ ಕೂಟ ಕೊಟ್ಟು ಕಳ್ಸಿ. ಕೊಡ್ತೀಯ ನೀನು ಬಂಗಾರ ಸರ? ಅಯ್ಯಪ್ಪನೇ ಈ ಬರೀ 10,000ಕ್ಕೆ ಈಗ ನಾನು ಮಾಂಗಲ್ಯ ಸರ ಕೊಡಕ್ ಆಗ್ತೈತೆ. ಮಾಂಗಲ್ಯ ಸರಕ್ಕೆ ಕಮ್ಮಿ ದುಡ್ಡು ಆಗ್ತೈತೆ. 1 ಲಕ್ಷ 2 ಲಕ್ಷ ಆದ್ರೆ ಬಿಡಕ್ ಅನ್ಬೋದಾಯ್ತು. 3-4 ಲಕ್ಷ ರೂಪಾಯಿ ಬೆಲೆ ಬಾಳ ಮಾಂಗಲ್ಯ ಸರನ ಈ ದಿನಸಿ ಅಂಗಡಿ ಐಟಮಿಗೋಸ್ಕರ ಕೊಟ್ಟೋದ್ರೆ ನನ್ ಗಂಡ ಸುಮ್ನೆ ಬಿಟ್ಟಾನೆ, ಸೊರ್ರಿಯಾಗಿ ಏರಿಕ್ತಾನೆ. ಇಲ್ಲಪ್ಪ ಇಲ್ಲ ಕೊಡಲ್ಲ. ಅಜ್ಜಿ ನೋಡಜ್ಜಿ, ನಾನು ಸುಳ್ಳು ಹೇಳಕ್ಕಿಲ್ಲ ದೇವ್ರಣೆಗೂ. ನಾವು ಸತ್ಯ ಹರಿಶ್ಚಂದ್ರನ್ ವಂಶಸ್ಥರು ನಾವು. ನೋಡು ನನ್ನ ಗಂಡ ಕೊಟ್ಟೆ ದುಡ್ಡು ಕೊಟ್ಟು ಕಳಿಸ್ತೀನಿ. ಬೈಕೆ ಬೇಡ ಅವನಿಗೆ, ಆ ವೈಗೆ ಇದನ್ನೆಲ್ಲ ಒತ್ಕೊಂಡು ಹೋಗಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ನಾನು ಇದನ್ನ ಈಗಲೇ ತಕೊಂಡು ಹೋಗ್ತೀನಿ. ಅವನ್ ಕೊಟ್ಟೆ ದುಡ್ಡು ಕೊಟ್ಟು ಕಳಿಸ್ತೀನಿ. ಯಾಕ ಒಂದು ಕೆಲಸ ಮಾಡು,
ಈಗ ನಾವು ಕೊಟ್ಟಿಕ್ಕಿದೀವಲ್ಲ ಐಟಮ್ಮು ಅದೆಲ್ಲ ಇಲ್ಲೇ ಇರುತ್ತೆ, ನಾವು ಎತ್ತಲು ಹೋಗಲ್ಲ. ಇಲ್ಲೇ ಆಮೇಲೆ ಅದ್ರೊಳಗೆ ಏನು ಬಿಚ್ಕಮಲ್ಲ, ಏನು ತೀರ ಹಂಗು ಬಿಟ್ಟು ನಿನಗೆ ಇನ್ನೊಂದ್ಸರಿ ತೆಗೆದು ತೋರಿಸ್ತೀನಿ. ಈಗ ಮಂತಕ್ಕೆ ಹೋಗಿ ದುಡ್ಡು ತಕೊಂಡು ನಿನ್ನ ಗಂಡನ್ನು ಕರ್ಕೊಂಡು ಬಾ, ಅವಾಗ ದುಡ್ಡು ಕೊಟ್ಟು ಐಟಮ್ ಎಲ್ಲ ತಕೊಂಡು. ತಿರುಗ ನಾನು ಮಂತಕ್ಕೆ ಹೋಗಿ ದುಡ್ಡು ತಕೊಂಡು ತಿರುಗಿ ಬರೋಕ್ಕಾಗಲ್ಲ. ಇವನ್ನೆಲ್ಲ ಒಂದೇ ಸರಿ ತಕೊಂಡೋಗಿ ಮಂತಕ್ಕಿಕ್ಕಿ ನಮ್ಮ ಮೈ ಕುಟ್ಟೆ ದುಡ್ಡು ಕೊಟ್ಟು ಕಳಿಸ್ತೀನಿ. ದೇವ್ರನೆಗೂ ನಾನು ಮೋಸ ಮಾಡಲ್ಲ, ದೇವ್ರನೆಗೂ ಮೋಸ ಮಾಡಲ್ಲ ತಾಯಿ, ನನ್ನ ಮಾತು ನಂಬ್ರಿ. ಸರಿ ಬರ್ಲೆ. ಯಪ್ಪ ಲಗೇಜ್ ಎಲ್ಲ ಯಾಪಟ್ಟಿ ಬಾರ ಐತಪ್ಪ. ಇದು ನೀ ಬುಕ್ಕಪಟ್ಟಣದಿಂದ ಹೊಸಳ್ಳಿಗನ ಓದ್ಕೊಂಡು ಹೋಗಕ್ ನನ್ ಕೂಟ ಆಗ್ತೈತೋ ಇಲ್ವೋ? ಅಯ್ಯೋ ಭಗವಂತ, ಅಯ್ಯೋನ ಅಪ್ಪ ಮಾಡೋದು. ಆಟಕ್ಕೆ ಹೋಗೋಣ ಅಂದ್ರೆ 50 ರೂಪಾಯಿ ಕೊಡ್ಬೇಕು ಆಟಕ್ಕೆ, ಅದಕ್ಕೆ ಬೇರೆ 50 ರೂಪಾಯಿ ದಂಡ. ಅತ್ತೆ ಅಲ್ಲೋಡತ್ತೆ ಅಮ್ಮನ ಹೇಳ್ತಾ ಎಲ್ಲ ಕಂಕ್ಳುದಾಗ ಇರಿಕೊಂಡು ಹೋಗ್ತಾ ಇರೋದ. ಅಯ್ಯೋ ಭಗವಂತ, ಯೋನತೆ ಮಾಡೋದು ಇನ್ನ ಯೋನತೆ ಮಾಡೋದು ಅಂತ ಇಲ್ಲ, ಬೆದ್ರ ಬಂದೆ ನಿಂತ್ಕ ಹೋಗ. ಅಮ್ಮ ನೀಡ್ಸೆ ಹೋಗಿ ತಿರ್ಗಾ ಎಲ್ಲ ತಕೊಂಡು ಹೋದ್ಮೇಲೆ ಏನ್ ಮಾಡ್ತೀಯ? ಅಮ್ಮ ಯಾವ ಊರ ಯಾಕೆರಿನೋ ಅಚ್ಚುಕಟ್ಟಾಗಿ ಗೊತ್ತಿಲ್ಲ ಮಾಡಿಲ್ಲ. ಹೋಗಿ ಇಟ್ಕೊ ಹೋಗ ಅಮ್ಮನ. ನೀನೊಳ್ಳೆ ನೀನು ಯೋನ್ಕು ಬಂದಾಳಲ್ಲ ನೀನು. ಯಾಕ ನಿಂತ್ಕ ಕೊಡಿಲಿ ಎಲ್ಲ ಚೀಲನ. ಸೊರ್ಯದಾಳ ನೀನು ಹೇಳ್ತಾ ಅತಿ ಮಾಡ್ತೀಯ ಮಂಗೆಯ. ಸುಮ್ನೆ ಇಕ್ಕಿಲಿ, ಸುಮ್ನೆ ಹೋಗು. ನಮ್ಮ ಅಂಗಡಿಗೆ ಯಾತದು ಸಿಗಲ್ಲ, ನಾವ್ ಯಾತದು ಕೊಡಲ್ಲ ನಿಮ್ಗೆ. ಯಾಕ ನೀವೇನಕ್ಕ ನೀವು ಇಂತರಾಗಿದ್ದೀರಾ? ನಾನು ಮೋಸ ಮಾಡಕ್ಕಿಲ್ಲ ಅಂದ್ರೂ ನೀವು ಕೇಳ್ದಂಗೆ ನನ್ನ ತಲೆ ಮ್ಯಾಗಿರೋ ಚೀಲ ಬರ್ರೂ ಇಕ್ಕಿರಿ, ಕೆಳಗೆ ಇಕ್ಕಿರ ಕೊತ್ಕಿ ತುಣ್ಕಿರಿ. ನೀನ್ ಯೋನ ಮನಸ್ತೀನಮ್ಮ ನೀನು. ಕತ್ತಿರ್ಲಿ 10,000 ರೂಪಾಯಿ ದುಡ್ಡು ಯಾರು ಕೊಡ್ತಾರೆ? ಸುಮ್ನ ಹೋಗು, ನಾವ್ ಯಾವ ಸಾಮಾನು ಕೊಡಲ್ಲ, ಯೋನು ಕೊಡಲ್ಲ. ಯೋನ ನೋಡಕ್ ತಳ್ಳು ಬೆಳ್ಳು ಚೆನ್ನಾಗಿದ್ಯಾ, ಒಳ್ಳೆ ವ್ಯಾಪಾರ ಮಾಡ್ತೀಯ, ಯಾರೋ ದೊಡ್ಡ ಮನೆ ಹೆಂಗ್ಸು ಅಂತ ಅನ್ಕೇಟ್ರೆ ನೀನ್ ನೋಡಿದ್ ಇಂತ ಖತರ್ನಾಕ್ ವ್ಯಾಪಾರ ಮಾಡ್ತೀಯ. ನಮ್ಮ ಅಂಗಡಿಗೆ ನಿನ್ಗೆ ಯೋನು ಕೊಡಲ್ಲ, ಹೋಗ್ ಸುಮ್ಕಿ. ಹಂಗ ಒಂದ್ಬೇಡ ಕಣಕ್ಕ. ಮನೆಗೆ ಅಡುಗೆ ಮಾಡೋಣ ಅಂದ್ರೆ ಆತದು ಇಲ್ಲಿ ಎಲ್ಲ ಮುಗ್ದೋಗೈತಿ. ಹೆಂಗ ಅಡುಗೆ ಮಾಡೋಣ ಹೇಳು? ಕೊಡು, ನಾವೇನು ಮೋಸ ಮಾಡಲ್ಲ. ನನ್ ಗಂಡ ಕೊಟ್ಟು ಕಳಿಸ್ತೀನಿ ದುಡ್ಡ. ಈ ಅಮ್ಮ ಹಿಂಗೆ ಹೇಳಿರ್ತಾಳ ಕಣೆ. ಆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಬಂದು ಅಡ್ಡೆ ಹಾಕೊಂಡು ಹೋಗ್ಲಿ. ಅಲ್ಲ ಆಗ್ಲೋತ್ನಾಗ್ಲೆ ಧಾರಡೆ ಮಾಡಕ್ ನಿಂತ್ಕೊಂಡವ್ರಲ್ಲ, ಅದನ್ನು ಚಿನ್ನ ಬೆಳ್ಳಿ ಕೊದ್ಯಾರಂತೆ. ಈಗ ಅಂಗಡಿ ಸಾಮಾನು ಕೊದ್ಯಕ್ ನಿಂತ್ಕೊಂಡವ್ರ, ಅದು ಈಗ ಹಿಂಗೆ. ಫೋನ್ ಮಾಡಿ ಪೊಲೀಸ್ನವ್ರಿಗೆ. ಅದ್ಯಾಕೋ 100 ಹೊತ್ತಿರಿ ಬರ್ತಾರ ಪೊಲೀಸ್ನವ್ರು ಅಂತಾರಲ್ಲ, 100 ಹೊತ್ತಿ ಹೇಳು. ಬಂದು ಈ ಅಮ್ಮನ ಒಡ್ಡೆ ಹಾಕೊಂಡು ಹೋಗ್ಲಿ. ಅಯ್ಯೋ ಯಾಕ ಬೈಕೆ ಬೇಡ್ರಿ ಅಜ್ಜಿ, ಬೈಕೆ ಬೇಡ್ರಿ. ನಾನು ಇಟ್ಟತ್ತು ಮಾಡಿದ್ದು ತಮಾಸೆಗೆ ನಿಮ್ಮಿಬ್ರು ಈ ತರ ಗೋಳ ಇಕ್ಕಂಡೆ. ಬೈಕೆ ಬೇಡ್ರಿ, ಕೈ ಮುಗಿತೀನಿ, ಏನು ಅನಿಕೆ ಬೇಡ್ರಿ. ಇಟ್ಟತ್ತು ಸಲಾಟ ಆಡದೆ. ನಿನ್ಗೇನ್ ಸಲಾಟ ಆಡ ವಯಸ್ಸೆ ನಿನಗೆ? ಅಲ್ಲ ವಯಸ್ಸಾಗಿ ಅಲ್ಲನ ಮದುವೆಯಾಗಿ ನಿನ್ನ ಮಕ್ಕಳನ್ನು ಮದುವೆಗೆ ಬಂದಿರಂಗ ಇದಾವೆ. ನೀನ್ ನೋಡಿ ಸಲಾಟ ಆಡ್ತಾಳ. ಸಲಾಟ ನಿನಗೆ ಸಲಾಟ ಆಡಕ್ ಬೇರೆ ಯಾರು ಸಿಗ್ಲಿಲ್ವೇ? ಅಲ್ಲ ನೋಡು, ಸುಮ್ನೆ ಈಗ ಎಲ್ಲ ಐಟಮ್ ಕಟ್ಸಿದ್ಯಾ. ಈಗ ಇವನ್ನೆಲ್ಲ ತಕೊಂಡೋಗ ಅಲ್ಲಿಗೆ ಅವ್ರು ಇರೋತಕ್ಕೆ ಇಕ್ತಕ್ಕೊಂದು 7 ಕಷ್ಟ ಹೇಳು. ನಿನ್ಗೇನು ಒಕ್ತಾನಿಲ್ವೇನಮ್ಮ? ಒಕ್ತಾನಿಲ್ಲದಕ್ಕೆ ಇಂಥ ಬದುಕು ಮಾಡೋದು ನೀನು. ಅಯ್ಯೋ ಅಜ್ಜಿ ಅಕ್ಕ ಬೇಜಾರು ಮಾಡ್ಕೋಬೇಡ್ರಿ. ನಾವು ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀವಿ. ಅಲ್ಲಿ ಪ್ರತಿದಿನ ಹಿಂಗೆ ಯಾರನ್ನಾದ್ರೂ ತಮಾಷೆ ಮಾಡಿ ಯಾಮಾರಿಸಿ ಬಕ್ರ ಮಾಡಿ ಅದನ್ನ ಕ್ಯಾಮ್ರಾದಾಗೆ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಿಗೆ ಹಾಕ್ತೀವಿ. ಅದನ್ನ ನೋಡಿ ಜನರು ಎಲ್ಲೂ ಖುಷಿ ಪಡ್ತಾರೆ. ಅದಕ್ಕೆ ಈ ತರ ಮಾಡೀವಿ, ಬೇಜಾರು ಮಾಡ್ಕೊಳ್ಬೇಡಿ. ಇದು ಮಾಡಿದ್ದು ಬರೀ ಕೇವಲ ತಮಾಷೆಗಾಗಿ. ಓ ಅದೇ ಈಗ ಕುರಿಗಳು ಅಂತ ಗೊತ್ತೈತಲ್ಲ, ಹಂಗೇನ? ಅಯ್ಯೋ ಭಗವಂತ, ಅತೆ ಏನ್ ಗೊತ್ತೇನತೆ? ನಾಳಿಕೆ ನಾವಿಬ್ರು ಟಿವಿಗೆ ಬರ್ತೀವಿ ಕಣತೆ. ಅಯ್ಯೋ ಭಗವಂತ, ನಂಗಂತೂ ಯಾವ ಪಟಿ ಖುಷಿ ಆಗ್ತೈತ್ ಗೊತ್ತೇ? ಟಿವಿಗೆ ಬರ್ತೀವಿ? ಅಯ್ಯೋ ಭಗವಂತ, ನಿಮ್ಮ ಆನೆಯನ್ನ ನೋಡಿದ್ರೆ ನಾನು ಸರಿಯಾಗಿ ಮಕ್ಕೂಗಿತ್ತು ಅನ್ಕೊಣಿ. ಟಿವಿಗೆ ಬರೋದು ಇರ್ಲಿ, ಇವನ್ನೆಲ್ಲ ಇವಾಗ ವೀರತಕ್ಕೆ ಇಕ್ಕದು ಹೇಳು. ಒಂದು ರಾಸತ್ ಆಗ್ತೈತಿ. ಅಯ್ಯೋ ಅತ್ತೆ ಇಕ್ಕಿರಿಕ್ಕನ್ ಬಿಡತೆ, ನಾಳೆ ನಾವು ಟಿವಿಗೆ ಬರ್ತೀವಿ ಅನ್ನೋದೇ ನನಗೆ ಖುಷಿ ಆಗ್ತೈತೆ. ನೀವು ಮುಂದಾಗಲೇ ಹೇಳಿದ್ರೆ ನಾನೊಂದಿಟ್ಟು ಮೇಕಪ್ಪನ್ನ ಮಾಡ್ಕೊಂಡ್ ಬರ್ತಿದ್ನಲ್ಲಕೋ. ನೀನು ಯೋನಕ ನೀನು ಅಚ್ಚುಕಟ್ಟಾಗಿ ಹೇಳೋದಲ್ವೇ, ಒಂದಿಟ ಲಿಪ್ಟಿಕ್ಕು ಪಪ್ಟಿಕ್ಕು ಹಾಕ್ಕೊಂಡು ಚೆನ್ನಾಗಿ ಬರ್ತಿದ್ದೆ. ನಾನು ನೋಡಿ ಎದ್ದೇಳೋದಕ್ಕೆ ಮಕ ತೊಳೆದಿರೋ ಮಕನೇ ತೊಳೆದಿಲ್ಲ. ಅಚ್ಚುಕಟ್ಟಾಗಿ ಮಕ ತೊಳ್ಕೊಂಡು ಪೇರನ್ ಲವ್ಲಿ ಹಾಕ್ಕೊಂಡು ಬೊಟ್ಟಿಕ್ಕೊಂಡು ತಲೆ ಬಸ್ಕೊಂಡು ಹೂವು ಮುಡ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಿದ್ದೆ. ನೀನೊಬ್ಳ ಕಣಕ, ನೀನು ಮೊದಲೇ ಹೇಳಿದಿದ್ರೆ ಎಂತ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೆ ಗೊತ್ತೇ ನಾನು. ಈಗ್ಲೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ಅಂದಂಗೆ ನೀವು ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿದ್ದೀರಾ. ಸರಿ ನಾನು ಇಷ್ಟೊತ್ತು ಮಾಡಿದ್ದು ತಮಾಷೆಗಾಗಿ. ಅಜ್ಜಿ ಬೇಜಾರು ಮಾಡ್ಕೊಳ್ಬೇಡಿ, ಅಕ್ಕ ಬೇಜಾರು ಮಾಡ್ಕೊಳ್ಬೇಡಿ. ಸರಿ, ನಮ್ ಈ ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮ್ಗೆ ಗಿಫ್ಟ್ ಕೊಡ್ತೀವಿ. 1 ನಿಮಿಷ ತಡೀರಿ, ತಗೊಳ್ಳಿ. ಇದು ಈ ನಮ್ಮ ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮಗೆ ಕೊಡ್ತಾ ಇರೋ ಗಿಫ್ಟ್. ಹೀಗೆ ಖುಷಿಯಾಗಿರಿ, ಎಲ್ರೂ ಖುಷಿ ಪಡಿಸ್ತಾ ಇರಿ, ಸರಿನಾ? ಓ ಸರಿ ಅಕ್ಕ, ಸರಿ. ಅಂದಂಗೆ ಒಂದು ವಿಷಯ ಅಕ್ಕ, ಮತ್ತೀಗ ನಾನು ಯೂಟ್ಯೂಬಗೆ ನನ್ನ ಮುಖ ತುಂಬಾ ಚೆನ್ನಾಗಿ ಕಾಣೋ ಥರ ವಿಡಿಯೋ ಮಾಡಾಕಿ ಅಕ್ಕ, ಪ್ಲೀಸ್. ಸರಿ, ಹೀಗೆ ಖುಷಿಯಾಗಿರಿ, ಎಲ್ರೂ ಖುಷಿ ಪಡಿಸ್ತಾ ಇರಿ. ನಾವೇನು ಬರ್ತೀವಿ ಫ್ರೆಂಡ್ಸ್. ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ
ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.